ತುಲಾರಾಶಿ, ರಾಶಿಯಲ್ಲಿ ರವಿಯ ನೀಚಚಾರವು ಪರಿಹಾರ ಆಗ್ತಕ್ಕಂಥದ್ದು ಇದೇ ತಿಂಗಳು 14ನೇ ತಾರೀಕಿಂದ ನಂತರ. ವೃಶ್ಚಿಕ ರಾಶಿಗೆ ಹೋಗ್ತಕ್ಕಂಥದ್ದು ರವಿ. ಅಲ್ಲಿವರೆಗೂ ಸ್ವಲ್ಪ ರವಿಯ ನೀಚ ಚಾರ ಇರ್ತದೆ, ಶುಕ್ರನ ಚಾರವೂ ಇರ್ತದೆ, ಅಲ್ಪವಾಗಿ ಶುಕ್ರನ ಬಲವೂ ಬರ್ತದೆ. ಈಗ ಇದೇ ತಿಂಗಳು ರವಿಯ ನೀಚಚಾರ ಪರಿಹಾರ, ವ್ಯಯದಲ್ಲಿ ಇರ್ತಕ್ಕಂಥ ನೀಚ ಶುಕ್ರನ ಚಾರವು ಪರಿಹಾರವಾಗಿ ತುಲಾರಾಶಿಯವರಿಗೆ ಒಂದು ರೀತಿಯ ಮನಸ್ಸಿನ ನೆಮ್ಮದಿ. ಯಾವುದೋ ಒಂದು ಕೆಲಸ ಆಗ್ತಾ ಇತ್ತು, ಆಗ್ತಾ ಇಲ್ಲ, ಇದೆರಡರ ಮಧ್ಯೆ ಅಡಕತ್ರಿ ಥರ ಇರ್ತದೆ ಮನಸ್ಸು. ಪಂಚಮದಲ್ಲಿ ರಾಹು ಕೂಡ ಇರೋದರಿಂದ ಮಾನಸಿಕವಾಗಿರ್ತಕ್ಕಂಥ ನೆಮ್ಮದಿ ಅಥವಾ ಕ್ಲಾರಿಟಿ ಇರೋದಿಲ್ಲ ಪಂಚಮದಲ್ಲಿ ಪಾಪಗ್ರಹರಿದ್ದರೆ. ಇನ್ನು ಜನ್ಮದಲ್ಲಿ ನೀಚ ರವಿ, ವ್ಯಯದಲ್ಲಿ ನೀಚ ಶುಕ್ರ ಇದ್ದಾಗ ಅವರಿಗೆ ನೆಮ್ಮದಿ ಎಲ್ಲಿಂದ ತೊಗೊಂಬಂದು ಕೊಡೋದು ತುಲಾರಾಶಿಯವರಿಗೆ? ಅದು ಪರಿಹಾರ ಆಗ್ತದೆ ಈ ತಿಂಗಳು ಅಂತಂತ ಒಟ್ಟು ಭಾವ. ವೈದ್ಯರು, ವೈದ್ಯಕೀಯ ಕ್ಷೇತ್ರ, ವಿದ್ಯಾರ್ಥಿಗಳು ಇವರಿಗೆ ಹಂತ ಹಂತವಾಗಿ ಈ ತಿಂಗಳು ಪ್ರಗತಿ ಆಗ್ತದೆ, ಒಳ್ಳೆಯ ಬದಲಾವಣೆ ಆಗ್ತದೆ.